ನಮ್ಮ ಈ ಚಿಕ್ಕಮಗಳೂರು ಟ್ರೈನ್ಗೆ ಮೊದಲು ನಿತ್ತೂರು ಹತ್ರ ಸ್ಟಾಪ್ ಇದ್ದಿಲ್ಲ. ಸೊ ಇವಾಗ ನಿತ್ತೂರಿಗೆ ಸ್ಟಾಪ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಸೋಕೋದ್ರೆ ಬ್ರೋ ತುಂಬ ದಿನ ಆಯಿತು. ಅವ್ರು ಕನ್ನಡ ಆತ ಏನೋ ಕನ್ನಡ ಸಿಗ್ಯನಾ ಗೊತ್ತು, ಜಾಸ್ತಿ ಬರಲ್ಲ ಬಟ್ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯು ಪಿ ಹುಡುಗ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ಬ್ಲಾಗ್ಗೆ. ಆ್ಯಕ್ಚುಲಿ ನಾನು ಒಬ್ಬ ಯು ಪಿ ಹುಡುಗ ಸರಿನಾ, ಯು ಪಿಯಿಂದ. ಅದಕ್ಕೆ ನಾನು ಇಂಟ್ರೋಲ್ ಇದು ಹೇಳೋದು. ಸುಮಾರು ಜನ ಏನೋ ನನ್ನ ಹೆಸರು ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಎಸ್ಗೆ ಬಂದು ನನ್ನ ಹೆಸರದು ಶಾರ್ಟ್ ಲೈಕ್ ಸ್ಟಾರ್ಟಿಂಗ್ 2 ಲೆಟರ್ಸು. ಸೊ ಸದ್ಯಕ್ಕೆ ನೀವು ಟೈಟಲ್ ಥಂಬ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಟ್ರಾವೆಲ್ ಮಾಡ್ತಿರೋದು ಬೆಂಗಳೂರಿಂದ ಚಿಕ್ಕಮಗಳೂರಿಗೆ. ಸೊ ಪಕ್ಕದಲ್ಲಿ ನೀವು ನೋಡ್ತಿರ್ಬೋದು ನಮ್ಮದು ಬೆಂಗಳೂರಿಂದ ತಾಲೂಕು ಇಂಟರ್ಸಿಟಿ ಡಿಪಾರ್ಟ್ ಆಗ್ತಿದೆ ಯಶವಂತಪುರ ರೈಲ್ವೆ ಸ್ಟೇಷನಿಂದ. ಸೊ ಸದ್ಯಕ್ಕೆ ನಾನಿರೋದು ಯಶವಂತಪುರ ಜಂಕ್ಷನಲ್ಲಿ, ಸ್ಟೇಷನ್ ಕೋಡ್ YPR. ಸೊ ಇಲ್ಲಿಂದ ನಿಮ್ಗೊಂದು ಎಂಡ್ ಟು ಎಂಡ್ ಜರ್ನಿ ಬರ್ತಿದೆ ಬೆಂಗಳೂರಿಂದ ಚಿಕ್ಕಮಗಳೂರಿಗೆ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 3ಯಲ್ಲಿದ್ದೀವಿ. ಸೊ ನೀವು ಬಂದಾಗ ಚೆಕ್ ಮಾಡಿಬಿಡಿ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಇರೋದಂತ. ಪ್ಲ್ಯಾಟ್ಫಾರ್ಮ್ ಎಲ್ಲ ಲಾಸ್ಟ್ ಮೂಮೆಂಟಲ್ಲೇ ಡಿಸೈಡ್ ಆಗೋದು. ಸೊ ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ ಬಗ್ಗೆ, ಸೊ ಇದೆ ಫುಲ್ಲು ಪ್ಯಾಸೆಂಜರ್ ಗಾಡಿ ಇದು. ಇದರಲ್ಲಿ ನಿಮಗೆ ರಿಸರ್ವೇಷನ್ ಏನೂ ಇರೋಲ್ಲ ಮತ್ತು ನಿಮಗೆ ಖಾಲಿನೇ ಸಿಗುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ ಹುಬ್ಳಿ ಲೈನಲ್ಲಿ ಹೋಗೋರು ಇದರಲ್ಲಿ ಹೋಗ್ಬಿಡ್ತಾರೆ ಮ್ಯಾಕ್ಸಿಮಮ್ ಪ್ಯಾಸೆಂಜರು, ಯಾಕಂದರೆ ರಶ್ಶು ಅದು ನಮ್ಗಿಂತ ಮೊದಲು ಹೋಗುತ್ತಲ್ಲ. ಸೊ ಅದಕ್ಕೆ ಮತ್ತು ಎಂಡ್ ಟು ಎಂಡ್ ಜರ್ನಿ ಇದು. ಸೆಂಟ್ರಲ್ ಎಲ್ಲೂ ನಿಮ್ಗೆ ಬಿಡೋಲ್ಲ. ಬೆಂಗಳೂರಿಂದ ಅಂದರೆ ಯಶವಂತಪುರದಿಂದ ಚಿಕ್ಕಮಗಳೂರವರೆಗೂ ಒಂದು ಫುಲ್ ಜರ್ನಿ ಮಾಡೋಣ. ಮತ್ತು ಮಾತಾಡೋಕೆ ಹೋದರೆ ಕೇವಲ 95 ರೂಪಾಯಿ ಗುರು ನಮ್ಮ ಬೆಂಗಳೂರಿಂದ ಚಿಕ್ಕಮಗಳೂರಿಗೆ. ನೀವು ಬಸ್ಸಲ್ಲಿ ಹೋಗ್ತೀರಾ, ಕಾರಲ್ಲಿ ಹೋಗ್ತೀರಾ, ಬೈಕಲ್ಲಿ ಹೋಗ್ತೀರಾ, TT ಬುಕ್ ಮಾಡ್ಕೊಂಡು ಹೋಗ್ತೀರಾ, ನೀವು ಟ್ರೈನಲ್ಲೂ ಹೋಗ್ಬೋದು. ಇದೊಂದು ಆಪ್ಷನ್ ಇದೆ. ಸುಮಾರು ಜನ ಗೊತ್ತಿರತ್ತೆ, ಸುಮಾರು ಜನ ಗೊತ್ತಿರಲ್ಲ. ಯಾರು ಗೊತ್ತಿರಲ್ಲ ಅವ್ರಿಗೋಸ್ಕರ ಈ ವಿಡಿಯೋ, ಯಾರು ಗೊತ್ತಿದೆ ಅವ್ರಿಗೂ ಈ ವಿಡಿಯೋ ನೋಡ್ಬೋದು. ಸೊ ಕೇವಲ 95 ರೂಪಾಯಲ್ಲಿ ನಾವು ಬೆಂಗಳೂರಿಂದ ಅಂದರೆ ಯಶವಂತಪುರದಿಂದ ಚಿಕ್ಕಮಗಳೂರಿಗೆ ಹೋಗಿ ತಲುಪೋದು. ತುಂಬ ಕಡಿಮೆ ಕಾಸಲ್ಲಿ, ತುಂಬ ಕಡಿಮೆ ಬೆಲೆಯಲ್ಲಿ ನಾವು ತಲುಪ್ತೀರಿ. ಸೊ ಜರ್ನಿ ನೋಡೋದು ಮಾತ್ರ ಕಂಟಿನ್ಯೂ ಮಾಡಿ ನೀವು, ಸರಿನಾ? ಎಂಡ್ ಟು ಎಂಡ್ ನೋಡಿ. ಮತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಸೋಕೋದ್ರೆ ಬ್ರೋ ತುಂಬ ದಿನ ಆಯಿತು. ಹಾಂ ಬ್ರೋ, ತುಂಬ ದಿನ ಆಯ್ತು. ಮದುವೆ ಒಂದೇ ವಾರದಲ್ಲಿ ಹೋಗಿದ್ವಿ. ಮದುವೆ ಕರೆಕ್ಟ್, ಮದುವೆ ಒಂದೇ ವಾರದಲ್ಲಿ ಹೋಗಿದ್ರಿ. ಬಟ್ ನಾನು ನಿಮ್ಮನ್ನ ಕವರ್ ಮಾಡೋಕ್ಕಾಗಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಮ್ಮ ವಿಡಿಯೋದಾಗ ನಾವು ಕವರ್ ಮಾಡೋರು ಬಿಟ್ಟಿಲ್ಲ. ಮತ್ತೆ ಜರ್ನಿ ಫುಲ್ ಎಕ್ಸೈಟೆಡಾ? ಫುಲ್ ಎಕ್ಸೈಟೆಡ್ ಇದೆ ಬ್ರೋ, ಯಾಕಂದ್ರೆ ಇದು ಫುಲ್ ಅನ್ಎಕ್ಸ್ಪ್ಲೋರ್ಡ್ ರೂಟ್. ಯಾರು ಜಾಸ್ತಿ ಐಡಿಯಾ ಇರಂಗಿಲ್ಲ ಚಿಕ್ಕಮಗಳೂರಿಗೆ ಟ್ರೈನು ಐತಂತೇಳಿ ಅಂಥ ರೂಟ್ ನಾವು ಇವತ್ತು ಕವರ್ ಮಾಡಕ್ಕೆ ಹೊಂಟಿವಿ. ಬಟ್ ಜಾಸ್ತಿ ದಿನದಿಂದ ಕಾಮೆಂಟ್ ಬರತ್ತಿತ್ತು, ನಮಗೂ ಬರತ್ತಿತ್ತು, ನಿಮಗೂ ಬರತ್ತಿತ್ತು ಕವರ್ ಮಾಡ್ರಿ ಅಂತೇಳಿ. ನಮಗೂ ಟೈಮ್ ಸಿಗಿರಲಿಲ್ಲ. ಬಟ್ ನಮ್ದು ಹೆಂಗಿತ್ತು ನಮ್ಮ ಪ್ಲಾನ ಮಾಡ್ರಿ, ಇಬ್ರು ಕೂಡ ಮಾಡ್ಬೇಕಂತಿತ್ತ. ಮತ್ತು ಹಿಮಾಂಶು ಜೊತೆ ಮಾಡೋದು. ಸುಹಾಸ ದೊಡ್ಡ ಪೀಪಲ್ ಅವ್ರು ಬರತ್ತಿಲ್ಲ ನಮ್ಮ ಜೊತೆ ಎಲ್ಲ, ಅದಕ್ಕೆ ನಾವು ಅಷ್ಟೇ ಅದಾಡತ್ತೀವಿ. ಮತ್ತು ಹಿಮಾಂಶು ಸೇಮ್ ನಾನು ಹಿಂಗೆ ನಾರ್ತ್ ಇಂಡಿಯನು, ಹಿಮಾಂಶು ನಾರ್ತ್ ಇಂಡಿಯನು, ಇವನು ಜಾರ್ಖಂಡವನು. झारखंड को कौन जानता है? सब जानते हैं. और कन्नड़ आता है ना, कन्नड़ सीख गया ना? हाँ ಗೊತ್ತು, ಜಾಸ್ತಿ ಬರಲ್ಲ ಬಟ್ ಗೊತ್ತು, ಅಡ್ಜಸ್ಟೇಬಲ್. ಸೊ ಕನ್ನಡ ನಾವು ಇನ್ನು ಕಲಿಸ್ತಿದ್ದೀವಿ. ಸೊ ಬನ್ನಿ ನಿಮ್ಗೆ ಸ್ವಲ್ಪ ಇಂಟೀರಿಯರ್ಸ್ ತೋರಿಸೋಣ. ಸೊ ನೀವು ನೋಡೋಕೆ ಹೋದರೆ ಇದೆ ನಮ್ಮ ಇಂಟೀರಿಯರ್ಸು. ಇಲ್ಲ ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ ಸೀಟ್ಸ್ ಎಲ್ಲ. ಇದೆಲ್ಲ ಸೈಡು ಮತ್ತು ಮೇಲೆ ಲಗೇಜ್ ಸ್ಪೇಸು ಇದೆ. ವಾಶ್ರೂಮ್ಸು ಕ್ಲೀನ್ ಇದೆ, ಯಾಕಂದರೆ ಇಲ್ಲೆಯಿಂದ ಇದು ಹೋಗೋದು. ಮತ್ತು ಮಾತಾಡೋಕೆ ಹೋದರೆ ನಿಮಗೆ ಜನರಲ್ ಕಂಪಾರ್ಟ್ಮೆಂಟ್ಸು ಸಿಗುತ್ತೆ, ಸ್ಲೀಪರ್ ಕಂಪಾರ್ಟ್ಮೆಂಟ್ಸು ಸಿಗುತ್ತೆ, ಮತ್ತು ಎಲ್ಲ ಸ್ಲೀಪರ್ ರಿಸರ್ವೇಷನ್ ಇರೋಲ್ಲ. ಸೊ ಅದೇ ಒಂದು ಇವಾಗ ನಮ್ಮ ಪ್ಲ್ಯಾನ್ ಏನಂದರೆ ಹಿಂದೆ ಹೋಗ್ಬಿಡ ಅಂತ ಅನಿಸ್ತಿದೆ. ಇಲ್ಲಿ ಫುಲ್ ರಶ್ ಆಗ್ತಿದೆ ಆ್ಯಕ್ಚುಲಿ ನಾವು ಮುಂದೆ ಇದ್ರಲ್ಲ, ಫುಲ್ ಮುಂದೆ. ಅಲ್ಲಿಂದ ನಾವು ಸೆಂಟ್ರಲ್ ಬಂದುಬಿಟ್ಟಿದ್ದೀವಿ. EMDನ ನೆಕ್ಸ್ಟ್ ಜರ್ನಿಯಲ್ಲಿ ಕವರ್ ಮಾಡೋಣ. ನೆಕ್ಸ್ಟು ನಮ್ಮದು ಚಿಕ್ಕಮಗಳೂರಿಂದ ಒಂದು ಜರ್ನಿ ಬರ್ತಿದೆ. ಸೊ ಅದರಲ್ಲಿ EMD ಫುಲ್ ಕವರ್ ಮಾಡ್ತೀವಿ. ಯಾಕಂದರೆ ಅಲ್ಲಿ ಫುಲ್ ಮುಂದೆ ರಶ್ ಆಯಿತು. ಮಾತಾಡೋಕೆ ಹೋದರೆ ಜನರಲ್ಲಿ ಯಾರು ಇರ್ತಾರೆ ಅವ್ರು ಮ್ಯಾಕ್ಸಿಮಮ್ ಮುಂದೆ ಅಥವಾ ಹಿಂದೆ ಇರ್ತಾರೆ. ಸೊ ಅದಕ್ಕೆ ಅದು ರಶ್ ಆಗೇ ಆಗುತ್ತೆ. ಸೊ ನಾವು ಸದ್ಯಕ್ಕೆ ಸೆಂಟ್ರಲ್ ಬಂದುಬಿಟ್ಟಿದ್ದೀವಿ. ಪರವಾಗಿಲ್ಲ, ನೋಡೋಣ ಬಿಡಿ. ಮತ್ತು ರುದ್ರಾಬಾಯಿದು ಒಂದು ಎನ್ಕೌಂಟರ್ ಆಯಿತು. ನಮ್ಮ ಸೀಟಲ್ಲಿ ಯಾರೋ ಬಂದು ಕೂತ್ಕೊಂಡ್ಬಿಟ್ರು. ಅವ್ರು ಹೇಳ್ತಿದ್ದಾರೆ ಖಾಲಿ ಇದೆ ಅಂತ. ಖಾಲಿ ಇದ್ರೆ ಹೋಗಿ ಕುಂತ್ಕೊಳ್ಳಿ ಬೇರೆ ಕಡೆ ಅಂತಂದೆ. ಅದೇ ನಾವು ಆಲ್ರೆಡಿ ಸೀಟ್ ನಾವು ಕೂತ್ಕೊಂಡ್ರಿ, ಕುಂತ್ಕೊಂಡು ಇದಿಟ್ಟಿದ್ವಿ ಬ್ರೋ. ಬಟ್ ಬಂದು ಹಿಂಗೆ ಅನ್ನಂದ್ರೆ ನಾವು ಕುಂತ್ವಲ್ಲ. ಅದೇ ಮತ್ತು ಆಮೇಲೆ ಸುಮ್ಮನೆ ನಾವೇ ಆಗಬೇಕು ಫ್ಯಾಮಿಲಿ ಇದ್ದಾರೆ ಅಂತ ಅದು ನಾವೇ ಎದ್ದು ಬಂದುಬಿಟ್ರಿ. ಪರವಾಗಿಲ್ಲ, ನೆಕ್ಸ್ಟ್ ಜರ್ನಿಯಲ್ಲಂತೂ ನಿಮ್ಗೆ ಪಕ್ಕ EMD ಫುಲ್ ಮುಂದೆನೇ ಇದ್ದು ನಿಮಗೆ ತೋರಿಸ್ತೀವಿ ವಿಡಿಯೋ ಎಲ್ಲ. ಬ್ರೋ ಇದೇ ಜರ್ನಿಲಿ ತೋರಿಸೋಣ. ಈವ್ನಿಂಗ್ ಶಾರ್ಟ್ಸ್ ಅಣ್ಣ ಹೋಗಿ ಬರ್ತೇವೆ. ಯೂಸ್ ಹೋಗ್ಬಿಡೋಣ, ಖಾಲಿ ಆಗುತ್ತೆ. ಹೋಗ್ತಾ ಹೋಗ್ತಾ ಅರಸಿಕೆರೆ ಅಂದ್ಬಿಟ್ಟು ಖಾಲಿ ಆಗುತ್ತೆ, ಮುಂದೆ ಹೋಗ್ಬಿಡೋಣ. ನಿಜ. ಸೊ ಈ ಜರ್ನಿಯಲ್ಲೇ ರುದ್ರಾಬಾಯಿ ಹೇಳ್ದಂಗೆ ಈ ಜರ್ನಿಯಲ್ಲೇ ನಾವು ನಿಮ್ಗೆ ತೋರಿಸ್ತೀವಿ. ಟ್ರೈನ್ ನಂಬರ್ 16240 ಯಶವಂತಪುರ ಚಿಕ್ಕಮಗಳೂರು ಎಕ್ಸ್ಪ್ರೆಸ್ ಇದು. ಸದ್ಯಕ್ಕೆ ಹೊರಟ್ಬಿಟ್ಟಿದೆ ಯಶವಂತಪುರ ರೈಲ್ವೆ ಸ್ಟೇಷನಿಂದ. ಹೊರಟೋ ಟೈಮು 3:30. ಸೊ ಇದು ಜ್ಞಾಪನ ಇಟ್ಕೊರಿ, 3:30ಗೆ ಇಲ್ಲಿಂದ ಹೊರಟೋ ಟೈಮು. ನಾವು ಸದ್ಯಕ್ಕೆ 2 ಮಿನಿಟ್ ಡಿಲೇ ಹೊರಟಿದ್ದೀವಿ 3:32ಗೆ ಇಲ್ಲಿಂದ.
ಅದು ನೀವು ಟ್ರೈನ್ ನೋಡಿದ್ರಲ್ಲ, ಅದು ಬಂದಿದ್ದು ಬಿಕಾನೇರಿಂದ ಯಶವಂತಪುರ್ಗೆ. ನೀವು ನೋಡ್ತಿದ್ದೀರಲ್ಲ ಟ್ರೈನು, ಆ ಲೈನು ಯಲಹಂಕ ಕಡೆ ಹೋಗಿದೆ. ಸೊ ಯಲಹಂಕ ಹೋದರೆ ಅಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೈನ್ ಡೈವರ್ಟ್ ಆಗುತ್ತೆ. ಅಲ್ಲಿಂದ ಒಂದು ಬಾನ್ಸ್ವಾಡಿಯಿಂದ SMVT ಕಡೆ ಹೋಗಿದೆ, ಮತ್ತು ಇನ್ನೊಂದು ಯಲಹಂಕ ಕಡೆ ಹೋಗಿದೆ. ನಾವಿವಾಗ ಸದ್ಯಕ್ಕಿರೋದು ಬೆಂಗಳೂರು ಹುಬ್ಳಿ ಮೇನ್ ಲೈನ್. ಇದು ಸದ್ಯಕ್ಕೆ ನಮ್ಮ ಟ್ರೈನ್ ತಲುಪಿದೆ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನು. ಇದೇ ನಮ್ಮ ಫಸ್ಟ್ ಕಮರ್ಷಿಯಲ್ ಹಾಲ್ಟು. ಆ್ಯಕ್ಚುಲಿ ಇಲ್ಲಿಂದ ಸುಮಾರು ರಶ್ ಇತ್ತು, ಸುಮಾರು ಜನ ಹತ್ತಿದ್ದಾರೆ. ನಾನು ಸೀಟ್ ಹತ್ರನೇ ಇದ್ದೆ, ಯಾಕಂದರೆ ಸೀಟ್ ಹಿಡ್ಕೊಬೇಕಪ್ಪ ಒಬ್ಬರು, ಅದಕ್ಕೆ ಡಿಪಾರ್ಟ್ ಆಗಿದ್ದು ಚಿಕ್ಕಬಾಣಾವರದಿಂದ. ನೀವು ಅದು ನೋಡ್ಬೋದು ಯಶವಂತಪುರ ಚಂಡೀಗಢ ಸಂಪರ್ಕ್ ಕ್ರಾಂತಿ. ಯಶವಂತಪುರದಿಂದ ಪಂಢರ್ಪುರ್ಗೆ ಒಂದು ಗಾಡಿ ಹೋಗ್ತಿತ್ತಂತ ನನಗೆ ಐಡಿಯಾ ಇದ್ದಿಲ್ಲ, ಯಾಕಂದರೆ ಮೈಸೂರು ಪಂಢರ್ಪುರ ಅಂತ ನನಗೆ ಐಡಿಯಾ ಇತ್ತು. ಸೊ ಇದು ರೇಕ್ ಶೇರಿಂಗ್ ಮಾಡುತ್ತೆ ಯಶವಂತಪುರ ಪಂಢರ್ಪುರ. ಸೊ ಇದು ನೋಡೋಣ ಯಾವಾಗಾದರೂ ಆದರೆ ಜರ್ನಿ ತೊಗೊಂಬರೋಣ. ರೂಟ್ ಫಸ್ಟ್ ನಂಗೆ ಫೈಂಡ್ ಔಟ್ ಮಾಡಬೇಕು, ರೂಟು ನನಗೆ ಐಡಿಯಾ ಇಲ್ಲ. ಸದ್ಯಕ್ಕೆ ನಮ್ಮ ಟ್ರೈನ್ ತಲುಪಿದೆ ಗೊಲ್ಲಲ್ಲಿ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 3:30. ಮತ್ತು ನೋಡಿದ್ರೆ ಪ್ಯಾಸೆಂಜರ್ ಹತ್ತಿದ್ದಾರೆ ಗುರು, ಯಾಕಂದರೆ ವೀಕೆಂಡ್ ಅಲ್ವಾ ನಾವು ಟ್ರಾವೆಲ್ ಮಾಡ್ತಿರೋದು, ಅದಕ್ಕೆ ನಾನೇನೋ ಪ್ಯಾಸೆಂಜರ್ ಹತ್ತಲ್ಲ ಅಂದ್ಕೊಂಡಿದ್ದೆ. ನಮ್ಮ ALP ಅವರು ಕೆಳಗಡೆ ಇಲ್ಲಿದ್ದಾರೆ ಸದ್ಯಕ್ಕೆ. ಪ್ಯಾಕ್ ಗಾಡಿ ಇದೆ ಗುರು, ಫುಲ್ ಪ್ಯಾಕ್ ಇರಲ್ಲ ಅಂತ ನಾವು ಅಂದ್ಕೊಂಡಿದ್ರಿ. ನಾವು ಆ್ಯಕ್ಚುಲಿ ತಪ್ಪು ಮಾಡಿಬಿಟ್ರಿ. ಇಲ್ಲಿ ಟೈಮಿಂಗ್ ನೋಡಿ 7:20 ಅಂತ ಟೈಮಿಂಗ್, 7:42 ಅಂತ. ಏನು ಕೆಟ್ಟೋಗಿದೆ ಅನಿಸ್ತಿದೆ. ನಾವು ಸದ್ಯಕ್ಕೆ ತಲುಪಿದ್ದೀವಿ ದೊಡ್ಡಬೇರೆ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮ್ 4:01. ಅಪ್ರಾಕ್ಸಿಮೇಟ್ಲಿ 3-4 ಮಿನಿಟ್ಸ್ ನಮ್ಮ ಟ್ರೈನ್ ಡಿಲೇ ಓಡ್ತಿದೆ. ಮಾತಾಡೋಕೋದ್ರೆ ಸ್ಪೀಡು ಮಾತ್ರ ಸಾಕಾಗಿದೆ ಗುರು ನಮ್ಮ ಟ್ರೈನ್ ಮಾತ್ರ. ಅಲ್ಲಿ ನೀವು ನೋಡ್ಬೋದು WAG9 ನಮ್ಮ ಪ್ಯಾಸೆಂಜರ್ ಗಾಡಿದು. ಯಾವಾಗಾದರೂ ಏನಾದರೂ ಇಂಜಿನ್ ಫೇಲ್ ಆದರೆ ಅದೇ ನಮ್ಮ ಸೇವಿಯರು WAG9 WAG9. ಇದು ನೀವು ಲೂಪ್ ಲೈನಲ್ಲಿ SMVTಯಿಂದ ಕಲಬುರಗಿ ಹೋಗುವ ಸ್ಪೆಷಲ್ ಟ್ರೈನ್ ನೋಡ್ಬೋದು. ಸೊ ಇದು ಲೂಪ್ ಲೈನಲ್ಲಿ ಹಾಕಿದ್ದಾರೆ ದೊಡ್ಡಬೆಲೆ ರೈಲ್ವೆ ಸ್ಟೇಷನಲ್ಲಿ. ಇದರಲ್ಲಿ ಸೆಕೆಂಡ್ AC ಬೇರೆ ಇದೆ ಗುರು, ಸೆಕೆಂಡ್ AC ಇದೆ. ಹೆವಿ ನೈಟ್ ಜರ್ನಿಗೆ ಇದು ಯೂಸ್ ಮಾಡೋದು, ಅದಕ್ಕೆ. ನಾವು ನಿದ್ವಂದ ರೈಲ್ವೆ ಸ್ಟೇಷನ್ಗೆ ತಲುಪಿದ್ವಿ. ಸೊ ಸದ್ಯಕ್ಕೆ ಹೊರಟ್ಬಿಟ್ಟಿದ್ದೀವಿ. ನಿದ್ವಂದ ರೈಲ್ವೆ ಸ್ಟೇಷನ್ ಕ್ರಾಸ್ ಮಾಡಿದ ತಕ್ಷಣ ನಮಗೊಂದು ಫುಲ್ಲು ಒಂದು ಕರ್ವ್ ಸಿಗುತ್ತೆ. ಸೊ ಅದಕ್ಕೆ ವೆಯ್ಟಿಂಗ್ ಇವಾಗ. ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಹಿರೇಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು ಅಪ್ರಾಕ್ಸಿಮೇಟ್ಲಿ 4:18. ನಾವು ಅಪ್ರಾಕ್ಸಿಮೇಟ್ಲಿ 4:25 ಬಂದಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ತಿರ್ಗಾರ್ ಲೂಪ್ ಲೈನಲ್ಲಿ SMVTಯಿಂದ ಭಗತ್ ಕಿ ಕೋಠಿಗೆ ಹೋಗುವ ಸ್ಪೆಷಲ್ ಟ್ರೈನ್ ನಿಲ್ಲಿಸಿದ್ದಾರೆ. ಎಲ್ಲ ಸ್ಟೇಷನಲ್ಲಿ ಚಿಕ್ಕ ಸ್ಟೇಷನಲ್ಲಿ ಒಂದೊಂದು ಸ್ಪೆಷಲ್ ಟ್ರೈನ್ದು ಬೋಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಬೋಗಿ ಅಂದರೆ ಒಂದೊಂದು ರೇಕ್ ನಿಲ್ಲಿಸ್ಬಿಟ್ಟಿದ್ದಾರೆ. ಸದ್ಯಕ್ಕೆ ನಾವು ತಲುಪಿದ್ದೀವಿ ಕೈಚಂದ್ರ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದ ನಿಯರೆಸ್ಟು ಬಂದು ನಮ್ಮದು ಮಂದಾರ್ಗಿರಿ ಹಿಲ್ಸ್ ನಿಮ್ಗೆ ಗೊತ್ತಿರ್ಬೋದು, ಫೇಮಸ್ಸು. ಸೊ ಇದೇ ರೈಲ್ವೆ ಸ್ಟೇಷನ್ ನಿಯರೆಸ್ಟ್ ರೈಲ್ವೆ ಸ್ಟೇಷನು ಮಂದಾರ್ಗಿರಿ ಹಿಲ್ಸ್ಗೆ. ನಿಮ್ಗೊಂದು ಎಂಡ್ ಟು ಎಂಡ್ ಬೇಕಂದರೆ ಬೆಂಗಳೂರಿಂದ ಮಂದಾರ್ಗಿರಿ ಹಿಲ್ಸ್ ಹೆಂಗೆ ತಲುಪೋದು ಕಮೆಂಟ್ ಮಾಡಿ, ಪಕ್ಕ ನಿಮ್ಗೊಂದು ವೀಡಿಯೋ ತೊಗೊಂಬರ್ತೀನಿ. ಮತ್ತು ನಮ್ಮದು ಸದ್ಯಕ್ಕೆ ಸಿಗ್ನಲ್ ಆಯ್ತು ಇವಾಗ. ನಾವು ಸದ್ಯಕ್ಕೆ ತಲುಪಿದ್ದೀವಿ ತುಮಕೂರು ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮಿಂಗು 3:32. ನಾವು ಸದ್ಯಕ್ಕೆ 6 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಮತ್ತು ಇಲ್ಲಿಂದನೂ ನೀವು ಮಂದಾರ್ಗಿರಿಗೆ ಹೋಗ್ಬೋದು. ಬಟ್ ಸಿಗ್ನಲ್ ಆಗಿಬಿಟ್ಟಿದೆ, ಬನ್ನಿ ಹೋಗೋಣ.
ಇದು ನಾವು ಗುಬ್ಬಿ ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. ಸೊ ಅಲ್ಲಿಂದ ನಾವು ಡಿಪಾರ್ಚರ್ ತೊಗೊಂಬಿಟ್ಟಿದ್ದೀವಿ. ನೀವು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ನಿಮ್ಗೇನೂ ತೊಂದರೆ ಬರಲ್ಲ. ಬೇಲ್ಪುರಿ ಅವರು ಚುರುಮುರಿಗೆ ಇದ್ದಾರೆ, ಚುರುಮುರಿ ಅವರು ಬೇಲ್ಪುರಿ ಅವ್ರು ಬರ್ತಾ ಇರ್ತಾರೆ. ಅದಾದಮೇಲೆ ನೀರವ್ರು ಬರ್ತಿದ್ದಾರೆ, ಮಧುರ ವಡೆಯವರು ಬರ್ತಾ ಇರ್ತಾರೆ. ಸೊ ಟೆನ್ಷನ್ ಅಂತೂ ಏನಿಲ್ಲ. ಸದ್ಯಕ್ಕೆ ನಾವು 3 ಜನ 3 ಪ್ಲೇಟ್ ಬೇಲ್ಪುರಿ ತೊಗೊಂಡಿದ್ದೀವಿ. ಇದು ಬೇಲ್ಪುರಿ ನಾವು ತೊಗೊಂಡ್ಬಿಟ್ಟಿದ್ದೀವಿ. ನೋಡೋಕೆ ಹೋದರೆ ಚೆನ್ನಾಗಿದೆ. ನಾನು ಟೇಸ್ಟ್ ನೋಡೋಣ ಹೆಂಗಿದೆ. ಮತ್ತು ನೀವು ಚಿಕ್ಕಮಗಳೂರು ಹೋಗ್ತಿದ್ರೆ ಆರಾಮಾಗಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೋಗಬಹುದು. ಇದು ನೀವು ನೋಡ್ಬೋದು, ನಮ್ಮ ಈ ಚಿಕ್ಕಮಗಳೂರು ಟ್ರೈನ್ಗೆ ಮೊದಲು ನಿತ್ತೂರು ಹತ್ರ ಸ್ಟಾಪ್ ಇದ್ದಿಲ್ಲ. ಸೊ ಇವಾಗ ನಿತ್ತೂರಿಗೆ ಸ್ಟಾಪ್ ಕೊಟ್ಟಿದ್ದಾರೆ ಅಂತ ಫುಲ್ ಒಂದು ಫಂಕ್ಷನ್ ಎಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ. ಅಲ್ಲೆಲ್ಲ ಮಿನಿಸ್ಟರ್ಸ್ ಅವ್ರು ಬಂದಿದ್ದಾರೆ ಮುಂದೆ. ಸೊ ಅದೇ ಇವಾಗ ಫ್ಲ್ಯಾಗ್ ಆಫ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಸೋಮಣ್ಣ ಅವ್ರು ಬಂದಿದ್ದರು ಗ್ರೀನ್ ಫ್ಲ್ಯಾಗ್ ಮಾಡೋಕ್ಕೆ. ಸೊ ಮೊದಲು ಸ್ಟಾಪ್ ಇದ್ದಿಲ್ಲ, ನಮಗೂ ಐಡಿಯಾ ಇದ್ದಿಲ್ಲ. ಸೊ ಬಂದಿದ ತಕ್ಷಣ ನಮಗೂ ಇದೊಂದು ಐಡಿಯಾ ಬಂದ್ಬಿಡ್ತು. ನೋಡಿದ್ರಿ, ನಾನು ಶಾಕ್ ಆಗಿಬಿಟ್ಟೆ ಏನಕ್ಕೆ ರೆಡ್ ಕಾರ್ಪೆಟ್ ಎಲ್ಲ ಹಾಕಿದ್ದಾರೆ ಅಂತ. ಸೊ ನೋಡಿದ್ರೆ ಫಸ್ಟ್ ಟೈಮ್ ನಿತ್ತೂರಲ್ಲಿ ಸ್ಟಾಪ್ ಕೊಟ್ಟಿದ್ವಿ ಈ ಟ್ರೈನ್ನ. ಸೊ ನೋಡಿ ಸ್ವಲ್ಪ ನಮಗೂ ಖುಷಿ ಆಯಿತು. ಇದು ಒಂಥರ ನಾವು ಕವರ್ ಮಾಡಿಬಿಟ್ರಿ. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ಸಂಪಿಗೆ ರೋಡಿಗೆ ತಲುಪಿದೆ. ಸೊ ಮಾತಾಡೋಕೆ ಹೋದರೆ ಇಲ್ಲಿಂದ ನಮ್ಮ ಬೆಂಗಳೂರಿಗೆ ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ಇದೆ, ಸಂಪಿಗೆ ರೋಡಿಂದ KSR ಬೆಂಗಳೂರುವರೆಗೂ. ಸೊ ಈಗ ನೋಡೋಣ ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾವಾಗ ರೆಡಿ ಆಗುತ್ತೆ, ಯಾವಾಗ ನಮಗೆ ಸಿಗತ್ತೆ ನೋಡೋಕ್ಕದು. ಮತ್ತು ನೋಡೋಕೆ ಹೋದರೆ ನಮ್ಮ ಲೋಕೋಮೋಟಿವ್ಗೆ ಫ್ಲವರ್ಸು ಮತ್ತು ಬಾಳೆಕಂದು ಎಲ್ಲ, ಐ ಗೆಸ್ ಬಾಳೆಕಂದು ಯಾರೋ ಕಮೆಂಟ್ ಮಾಡಿದರು. ಸೊ ಬಾಳೆಕಂದು ಎಲ್ಲ ಹಾಕಿದ್ದಾರೆ ನಮ್ಮ ಲೋಕೋಮೋಟಿವ್ಗೆ. ಹೇಳಿದ್ನಲ್ಲ ಮಧುರ ವಡೆನೂ ಸಿಗುತ್ತೆ. ಸೊ ನೀವು ನೋಡ್ಬೋದು ಮಧುರ ವಡೆನೂ ಇದೆ, ಬಿಸಿ ಇದೆ, ತಿನ್ನೋಣ, ಎಂಜಾಯ್ ಮಾಡೋಣ. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಬಾಣಸಂದ್ರ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 5:20. ನಾವು ಸದ್ಯಕ್ಕೆ ಬಂದಿದ್ದೀವಿ 20 ನಿಮಿಷ ಡಿಲೇ. ಸೊ ಸುಮಾರು ಜನ ಇಲ್ಲೂ ಇಲ್ದಿದ್ದಾರೆ. ಆ್ಯಕ್ಚುಲಿ ಮಾತಾಡೋಕೆ ಹೋದರೆ ಒಂದು ತುಮಕೂರು ಆದಮೇಲೆ ಜನ ಇಳಿಯೋದು ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ಟ್ರೈನಿಂದ. ಸೊ ಅಂಬಾಸಂದ್ರ, ಬಾಣಸಂದ್ರ ಎಲ್ಲ ಸಂಪಿಗೆ ರೋಡಲ್ಲಿ ಜನ ಇಳಿಯೋದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಮತ್ತು ಸನ್ಸೆಟ್ ನೋಡಿ, ಕಾಣಿಸ್ತಾ ನೋಡಿ ಎಂಥ ಸುಂದರವಾಗಿ ಸನ್ಸೆಟ್ ಆಗ್ತಿದೆ. ನಾನು ವೆಯ್ಟ್ ಮಾಡ್ತಿರೋದು VV ಅಪ್ರೋಚಿಂಗು. ನಮ್ಮದು ಧಾರವಾಡ ಬೆಂಗಳೂರು ವಂದೇ ಭಾರತು ಅಪ್ರೋಚಿಂಗಲ್ಲಿದೆ, ಅದು ಕವರ್ ಮಾಡೋಣ, ಕ್ರಾಸಿಂಗ್ ಅದರದ್ದು. ಧಾರವಾಡ ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ಕ್ರಾಸಿಂಗ್. ಇದು ಕರಡಿ ರೈಲ್ವೆ ಸ್ಟೇಷನ್ಗೆ ನಾವು ತಲುಪಿದ್ದೀವಿ. ನೀವು ನೋಡ್ಬೋದು ಏನು ಸುಂದರವಾಗಿ ಕ್ಲೈಮೇಟ್ ಆಗಿದೆ, ಸಕ್ಕತ್ತಾಗಿ ಕಾಣಿಸ್ತಿದೆ ಗುರು. ನೋಡಿ ಈ ರೈಲ್ವೆ ಸ್ಟೇಷನ್ನೇ ಜಾಗ ನೋಡಿ. ಇದು ನಮ್ಮ ರೈಲ್ವೆ ಸ್ಟೇಷನು. ಅಲ್ಲಿ ತಾಲಾವಿದೆ, ಪಾಂಡ್ ಇದೆ, ಕೆರೆ, ಅಲ್ಲಿ ಫುಲ್ಲು ತೆಂಗಿನ ಮರ ಒಂದಷ್ಟೇ ಆಯಿತು. ಸುಂದರವಾಗಿದೆ ಗುರು, ಸಕ್ಕತ್ತಾಗಿದೆ ಕ್ಲೈಮೇಟ್ ಮಾತ್ರ. ನಮ್ಮ ಯಶವಂತಪುರ ಚಿಕ್ಕಮಗಳೂರು ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ತಿಪ್ಟೂರು ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ನಮ್ಮದು ಝೋನ್ ಸೇಮ್ ಇರುತ್ತೆ, ಸೌತ್ ವೆಸ್ಟರ್ನ್ ರೈಲ್ವೇಸು. ಡಿವಿಷನ್ ಇಲ್ಲಿ ಚೇಂಜ್ ಆಗುತ್ತೆ. ನಾವು ಇದ್ದಿದ್ದಷ್ಟವರೆಗೂ KSR ಬೆಂಗಳೂರು ಡಿವಿಷನಲ್ಲಿ, ಇವಾಗ ಸದ್ಯಕ್ಕೆ ನಾವು ಎಂಟ್ರಿ ಹೊಡೆದಿದ್ವಿ ಮೈಸೂರು ಡಿವಿಷನ್ಗೆ. ಸೊ ತಿಪ್ಟೂರು ರೈಲ್ವೆ ಸ್ಟೇಷನ್ ನೀವು ನೋಡ್ಬೋದು. ಶಿವಮೊಗ್ಗ ಟೌನಿಂದ ಯಶವಂತಪುರ್ಗೆ ಹೋಗುವ ಇಂಟರ್ಸಿಟಿ ಜೊತೆ ನಮ್ಮದು ಕ್ರಾಸಿಂಗ್ ಆಗ್ತಿದೆ. ಇದು ನಾವು ಆ್ಯಕ್ಚುಲಿ ಡಿಪಾರ್ಚರ್ ತೊಗೊಂಡ್ಬಿಟ್ಟಿದ್ದೀವಿ ತಿಪ್ಟೂರಿಂದ. ಸೊ ನೀವು ನೋಡ್ಬೋದು ನಮ್ಮದು ಇಂಟರ್ಸಿಟಿನೂ ಡಿಪಾರ್ಚರ್ ಆಯಿತು, ಕ್ರಾಸಿಂಗ್ ಆಯ್ತದ್ದು. ಮಾತಾಡೋಕೆ ಹೋದರೆ ಇಲ್ಲಿ ನಾವು ಮೈಸೂರು ಡಿವಿಷನ್ ಬಂದುಬಿಟ್ಟಿದ್ದೀವಿ. ಬಟ್ ಮಾತಾಡೋಕೆ ಹೋದ್ರೆ ಇಲ್ಲಿ ನಮ್ಮದು ಕ್ರೂ ಯಾರೂ ಚೇಂಜ್ ಆಗೋಲ್ಲ. ಸೊ ನಾನು ಸ್ಟೇಷನ್ ರೀಚ್ ಆಗೋರು ಎಲ್ಲಿ ಕ್ರೂ ಚೇಂಜ್ ಆಗ್ತಾರೆ ಅಲ್ಲಿ ರೀಚ್ ಆಗೋವರೆಗೂ ನೀವು ಕಮೆಂಟ್ ಮಾಡಿ ಎಲ್ಲಿ ನಮ್ಮ ಇದು ಡಿವಿಷನ್ ಚೇಂಜ್ ಆದಾಗ ಕ್ರೂ ಎಲ್ಲ ಚೇಂಜ್ ಆಗ್ತಾರೆ. ನಾನು ಹೆಂಗೋ ಮುಂದೆ ರೈಲ್ವೆ ಸ್ಟೇಷನ್ ಬಂದಾಗ ತಿಳಿಸ್ತೀನಿ. ಬಟ್ ಅಷ್ಟು ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ.
ಹುಬ್ಳಿ ಬೆಂಗಳೂರು ಜನಶತಾಬ್ದಿ ಕ್ರಾಸಿಂಗ್. ಇದು ನೀವು ಮೈಸೂರಿಂದ ಅರಸೀಕೆರೆಗೆ ಬರುವ ಲೈನ್ ನೋಡ್ಬೋದು ರೈಟ್ ಸೈಡಲ್ಲಿ. ಇದು ನಮ್ಮ 16240 ಟ್ರೈನು ತಲುಪಿದ್ದೆ ಎಲ್ಲಿಗೆ, ಅರಸೀಕೆರೆ ಜಂಕ್ಷನ್ಗೆ. ಬರುವ ಟೈಮು 6:15, 5 ನಿಮಿಷ ಸ್ಟಾಪ್ ಸಿಗುತ್ತೆ. ಇಲ್ಲಿ ನಾವು ಸದ್ಯಕ್ಕೆ ಬಂದಿದ್ದೀವಿ 15 ನಿಮಿಷ ಡಿಲೇ. ಮತ್ತು ಮಾತಾಡೋಕೆ ಹೋದರೆ 5 ನಿಮಿಷ ಸ್ಟಾಪ್ ಏನಕ್ಕೆ, ಯಾಕಂದರೆ ಇಲ್ಲಿ ನಮ್ಮ ಕ್ರೂ ಚೇಂಜ್ ಆಗ್ತಾರೆ. ತಿಪ್ತೂರಲ್ಲಿ ಕ್ರೂ ಚೇಂಜ್ ಆಗೋಲ್ಲ, ಅದು ಮೈಸೂರು ಡಿವಿಷನ್ ಅಲ್ಲಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಎಲ್ಲರೂ ಅರಸೀಕೆರೆಯಲ್ಲಿ ಚೇಂಜ್ ಆಗೋದು. ಸೊ ನಿಮ್ಗೆ ಬೇಕಂದರೆ ನೀವು ಇಲ್ಲಿ ಇಡ್ಲಿ ವಡೆ ಎಲ್ಲ ಪರ್ಚೇಸ್ ಮಾಡಿ ತಿನ್ಬೋದು. ಅರಸೀಕೆರೆ ಬಂದು ಒಂದು ಜಂಕ್ಷನು, ಇಲ್ಲಿ ಹುಬ್ಳಿ ಬೆಂಗಳೂರು ಮೇನ್ ಲೈನಿಂದ ಒಂದು ಲೈನ್ ಹೋಗಿದೆ ಮೈಸೂರು ಕಡೆ, ಹಾಸನ್ ಲೈನು, ಹಾಸನಿಂದ ಅದು ಮೈಸೂರು ಕಡೆ ಹೋಗ್ಬಿಡುತ್ತೆ. ಸೊ ನಿಮ್ಗೆ ಆಲ್ರೆಡಿ ಎಂಟ್ರಿಂಗಲ್ಲಿ ನಾನು ನಿಮಗೆ ತೋರಿಸಿದೆ ಅದು. ಗುರುಗಳೇ, ನಮ್ಮ ಈ ಯಶವಂತಪುರ ಚಿಕ್ಕಮಂಗ್ಳೂರು ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಕಡೂರು ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮು 7:10. ನಿಮ್ಗೆ ಇಲ್ಲಿ 15 ನಿಮಿಷ ಸ್ಟಾಪ್ ಸಿಗುತ್ತೆ. 7:25 ಹೊರಟೋ ಟೈಮು. 15 ನಿಮಿಷ ಸ್ಟಾಪ್ ಏನಕ್ಕೆ, ಇಲ್ಲಿ ನಮ್ಮದು ಲೋಕೋ ರಿವರ್ಸಲ್ ಆಗುತ್ತೆ. ಯಾಕಂದರೆ ಇಲ್ಲಿಂದ ಲೈನ್ ನಮ್ಮದಿರೋದು ಹಿಂದೆನೇ. ಲೈನ್ಸ್ ಬಗ್ಗೆ ಮಾತಾಡೋಕೆ ಹೋದರೆ ನಾವು ಬರ್ತಿರೋದು ಬೆಂಗಳೂರಿಂದ. ಸೊ ಬೆಂಗಳೂರು ಲೈನ್ ಪಕ್ಕದಲ್ಲೇ ಒಂದು ಲೈನು ಇಲ್ಲಿಗೆ ಹೋಗಿದೆ, ಕಡೂರು ಜಂಕ್ಷನಿಂದ ಪಕ್ಕದಲ್ಲಿ ಚಿಕ್ಕಮಂಗ್ಳೂರಿಗೆ. ಇನ್ನೊಂದು ಲೈನ್ ಹೋಗೋದು ನಮ್ಮದು ಎಲ್ಲಿ, ಹುಬ್ಳಿ ಕಡೆ. ಸೊ ಮಾತಾಡೋಕೆ ಹೋದರೆ ನಾವು ಇಲ್ಲಿ ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 5-6 ಮಿನಿಟ್ಸ್ ಡಿಲೇ ನೀವು ಹೇಳ್ಬೋದು. ಸೊ ನೀವು ನೋಡ್ಬೋದು ಕಡೂರು ಜಂಕ್ಷನ್ ಇದೆ. ಸೊ ಪಕ್ಕದಲ್ಲಿ ಒಂದು ಟ್ರೈನ್ ಹೋಯ್ತು, ಅದು ಹೋಯಿತು. ಅದು ಯಾವ ಟ್ರೈನ್ ಇತ್ತು, ತಾಲಗುಪ್ಪ ಮೈಸೂರು ವಯಾ ಅರಸೀಕೆರೆ ವಯಾ ಹಾಸನ್ ನೀವು ಹೇಳ್ಬೋದು ಅದು. ಸೊ ಸುಮಾರು ಜನ ನಮ್ಮ ಟ್ರೈನಿಂದ ಎಲ್ದುಬಿಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಪ್ಯಾಸೆಂಜರ್ ಎಲ್ದಿದ್ದಾರೆ. ಅದು ನಾನು ನಿಮ್ಗೆ 1 ನಿಮಿಷ ಒಳಗಡೆ ಹೋಗಿ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ನಾವಿರೋ ಕೋಚ್ ಇದು ಮ್ಯಾಕ್ಸು ಖಾಲಿ ಆಗಿಬಿಟ್ಟಿರೋದು. ಕಡೂರು ಬರ್ತಾ ನೀವು ಅಂದ್ಕೊಂಬಿಡಿ, ಅದು ನಾವು ಇವತ್ತು ವೀಕೆಂಡಲ್ಲಿ ಟ್ರಾವೆಲ್ ಮಾಡ್ತಿರೋದು. ಸೊ ಕಡೂರು ಬರ್ತಾ ನೀವು ಅಂದ್ಕೊಬೋದು ಟ್ರೈನ್ ಖಾಲಿ ಆಗುತ್ತೆ. ಯಾಕೆ ಜನ ಪ್ರಿಫರ್ ಮಾಡ್ತಾರೆ ಅಂದರೆ, ನೀವು ಇದು ನಮ್ಮದು ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಗಾಡಿ, ಬಟ್ ಸ್ಟಿಲ್ ಹೇಳೋಕ್ಕೋದ್ರೆ ಮ್ಯಾಕ್ಸಿಮಮ್ ಸ್ಟಾಪ್ಸ್ ಕೊಡ್ತಿದೆ. ಹಾಗೆ ಅಲ್ಲಿಂದ ಯಶವಂತಪುರದಿಂದ ಕಡೂರ್ವರೆಗೂ ಗೊತ್ತಿಲ್ಲ ಎಷ್ಟು 15-20 ಸ್ಟಾಪ್ ಇದೆ ಆ್ಯಕ್ಚುಲಿ ಹೇಳೋಕ್ಕೋದ್ರೆ. ಸೊ ಅದಕ್ಕೆ ಸುಮಾರು ಜನ ಇದನ್ನು ಪ್ರಿಫರ್ ಮಾಡ್ತಾರೆ. ಮತ್ತು ಮಾತಾಡೋಕೆ ಹೋದರೆ ನಾವು ಬೆಂಗಳೂರಿಂದ ಕಡೂರ್ವರೆಗೂ ಟ್ರಾವೆಲ್ ಮಾಡಿದ್ದೀವಿ. ಸೊ ಅಪ್ರಾಕ್ಸಿಮೇಟ್ಲಿ 200 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಮತ್ತು ಟೈಮ್ ತೊಗೊಳೋದು ಅಪ್ರಾಕ್ಸಿಮೇಟ್ಲಿ 3 hours 45 minutes ಬೆಂಗಳೂರಿಂದ ಕಡೂರ್ವರೆಗೂ ನೀವು ಅಂದ್ಕೊಬೋದು. ಇದು ನೀವು ನೋಡ್ಬೋದು ಕಡೂರು ಜಂಕ್ಷನ್ಗೆ ಅರೈವ್ ಆಗಿದೆ. ಹೊಸಪೇಟೆಯಿಂದ KSR ಬೆಂಗಳೂರು ಹೋಗುವ ಟ್ರೈನು. ಸೊ ಇಲ್ಲೂ ಸ್ಟಾಪ್ ಇದೆ, ಇದ್ರ ಜೊತೆ ನಮ್ಮದು ಕ್ರಾಸಿಂಗ್ ಆಗ್ತಿದೆ ಸದ್ಯಕ್ಕೆ. ಮತ್ತು ಟ್ರೈನ್ ಬಗ್ಗೆ ಮಾತಾಡೋಕೆ ಹೋದರೆ ಕಾಕ್ರೋಚಸ್ ಎಲ್ಲ ಹೆವಿ ಇದ್ದಾವೆ. ಆ್ಯಕ್ಚುಲಿ ಈ ಟೈಮಲ್ಲಿ ಇನ್ನೂ ಜಾಸ್ತಿ ಬಂದಿದ್ದಾರೆ. ಎಲ್ಲ ಹೋಗಿ ನೋಡಿ, ಇಲ್ಲೆಲ್ಲ ಕಾಕ್ರೋಚಸ್ ಜಾಸ್ತಿ ಬಂದಿದ್ದಾರೆ ಆ್ಯಕ್ಚುಲಿ. ನೋಡಿ ಪೆಸ್ಟ್ ಕಂಟ್ರೋಲ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಕ್ಲೀನೆಸ್ ಬಗ್ಗೆ ಮಾತಾಡೋಕೆ ಹೋದರೆ ಕ್ಲೀನ್ ಇದೆ ಆ್ಯಕ್ಚುಲಿ. ಯಾಕಂದರೆ ಕೇರ್ಪುರಮ್ ಹೇಳ್ತೀನಿ, ಯಶವಂತಪುರದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಕ್ಲೀನ್ ಮಾಡಿದ್ದಾರೆ. ಇದೆಲ್ಲ ನಮ್ಮ ಜನ ಮಾಡಿರೋದು. ಬಟ್ ಕಾಕ್ರೋಚಸ್ ನಾವು ಇಲ್ಲಿ ಸದ್ಯಕ್ಕೆ ಇದ್ದಿಲ್ಲ ಅಲ್ವಾ, ಅವಾಗ ಸುಮಾರಿದ್ದು. ಇಲ್ಲಿ ನಾನು ಕ್ರಾಸಿಂಗ್ ಕವರ್ ಮಾಡೋಕ್ಕೆ ಬಂದುಬಿಟ್ಟೆ. ಸೊ ಎಲ್ಲ ಓಡೋಗ್ಬಿಟ್ಟಿದ್ದಾರೆ. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ದು ರೈಡ್ ಶೇರಿಂಗ್ ಬಗ್ಗೆ. ಸೊ ರೈಡ್ ಶೇರಿಂಗು ಸುಮಾರು ಡೆಸ್ಟಿನೇಷನ್ ಜೊತೆ ಮಾಡುತ್ತೆ.
ಸೊ ನೀವು ನೋಡ್ಬೋದು ಯಶವಂತಪುರದಿಂದ ಚಿಕ್ಕಮಗಳೂರು ಬರ್ತಿದ್ವಿ, ಚಿಕ್ಕಮಗಳೂರಿಂದ ಶಿವಮೊಗ್ಗ ಟೌನಿಂದ ಮೈಸೂರಿಂದ ಅರಸೀಕೆರೆ ಅಥವಾ ಚನ್ನಪಟ್ಟಣ, ಅದಾದಮೇಲೆ ಚನ್ನಪಟ್ಟಣ SMVT, ಅದಾದಮೇಲೆ ಅರಸೀಕೆರೆ ಮೈಸೂರು, ತಿರ್ಗಾ ಮೈಸೂರು ಶಿವಮೊಗ್ಗ, ಹಂಗೆ ಇದೆಲ್ಲ ಶೇರ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇದು ನೀವು ನೋಡೋಕೆ ಹೋದರೆ ನಮ್ಮ ಕದೂರು ಜಂಕ್ಷನಲ್ಲಿ ಕರೆಂಟ್ ಮಟಾಸ್ ಪವರ್ ಕಟ್ ಆಗಿದೆ, ಚೆನ್ನಾಗಿ ಕಾಣ್ತಿದೆ ಬಟ್ ಬ್ಲೂ ಲೈಟಿಂಗಲ್ಲಿ. ಇದು ಕಡೂರು ರೈಲ್ವೆ ಸ್ಟೇಷನ್ ಡಿಪಾರ್ಚರ್ ನಾವು ತೊಗೊಂಡ್ಬಿಟ್ಟಿದ್ದೀವಿ. ಸದ್ಯಕ್ಕೆ ಡಿಪಾರ್ಟಿಂಗ್ ಟೈಮ್ ಇದ್ದಿದ್ದು 7:25, ನಾವು ಸದ್ಯಕ್ಕೆ ಡಿಪಾರ್ಚರ್ ತೊಗೊಂಡಿದ್ದು 7:45, ಅಪ್ರಾಕ್ಸಿಮೇಟ್ಲಿ 20 ಮಿನಿಟ್ಸ್ ಡಿಲೇ. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 1 or 1.5 hours ನಾವು ಚಿಕ್ಕಮಗಳೂರಲ್ಲಿ ಇರ್ತೀವಿ. ಆ ಲೆಫ್ಟಲ್ಲಿ ನಮ್ಮ ಲೈನು ಸಿಗ್ನಲ್ ಕಾಣ್ತಿದೆಯಲ್ಲ, ಅದು ನಮ್ಮದಿರೋದು ಹುಬ್ಳಿ ಬೆಂಗಳೂರು ಮೇನ್ ಲೈನು. ನಾವು ಫಸ್ಟ್ ಟೈಮ್ ಈ ರೂಟಿಗೆ ಟ್ರಾವೆಲ್ ಮಾಡ್ತೀವಿ, ರೈಟ್ ತೊಗೊಂಬಿಟ್ಟು ಚಿಕ್ಕಮಗಳೂರಿಗೆ ಹೋಗ್ಬಿಟ್ಟಿದ್ದೀವಿ. ಇದು ಕದೂರು ಆದಮೇಲೆ ನಮ್ಮ ಫಸ್ಟು ಕಮರ್ಷಿಯಲ್ ಹಾಲ್ಟು. ಈ ಲೈನಲ್ಲಿ ಕದೂರು ಚಿಕ್ಕಮಗಳೂರು ಲೈನಲ್ಲಿ ಬಿಸಲೆಹಳ್ಳಿ ಅಂತ ಏನೋ ಹೆಸರಿದೆ, ಸ್ಟೇಷನ್ ಹೆಸರು. ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತೀನಿ ಅಂತ ನನಗೂ ಐಡಿಯಾ ಇಲ್ಲ. ಫುಲ್ಲು ಕತ್ಲಿದೆ ಗುರು, ಲೈಟ್ಸ್ ಏನೂ ಇಲ್ಲ, ಒಂಥರ ಕೋಝಿ ಫೀಲ್ ಆಗ್ತಿದೆ ನನಗೆ. ಬಿರಿಯಲ್ಲಿ ಶೆಡ್ ಇದೆ, ಅಲ್ಲಿ ಸ್ವಲ್ಪ ಲೈಟ್ ಹಾಕಿದ್ದಾರೆ ಅಷ್ಟೇ. ಇದು ನಮ್ಮ ಟ್ರೈನ್ ಸಕ್ಕರೆಪಟ್ಟಣ ರೈಲ್ವೆ ಸ್ಟೇಷನ್ ತಲುಪಿದೆ. ಬರೋ ಟೈಮಿಂಗು 7:44, ನಿಮ್ಗೆ 1 ನಿಮಿಷ ಸ್ಟಾಪ್ ಸಿಗುತ್ತೆ. 7:45 ಹೊರಟ್ಬಿಡುತ್ತೆ. ನಾವು ಸದ್ಯಕ್ಕೆ 28 ಮಿನಿಟ್ಸ್ ಡಿಲೇ ಬಂದಿದ್ದೀವಿ ಇಲ್ಲಿ. ಮತ್ತು ಮಾತಾಡೋಕೆ ಹೋದರೆ ನಮ್ಮದು ಬಿಸಲೆಹಳ್ಳಿ ರೈಲ್ವೆ ಸ್ಟೇಷನ್ ಹಿಂದೆ ಇತ್ತಲ್ಲ, ಬಿಸಲೆಹಳ್ಳಿ ಐ ಗೆಸ್ ಅದೇ. ಸೊ ಸಕ್ಕರೆಪಟ್ಟಣ ರೈಲ್ವೆ ಸ್ಟೇಷನ್ ನೀವು ನೋಡಿದ್ರೆ ಇಲ್ಲೆಲ್ಲ ನಿಮ್ಗೆ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಿತ್ತು ನೋಡಿ. ಸೊ ಲೈಟ್ ಪೋಲ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ಲೈಟಿಂಗ್ಸ್ ಫೆಸಿಲಿಟಿ ಇಲ್ಲಿ ಚೆನ್ನಾಗಿದೆ. ಬಟ್ ನಮ್ಮ ಹಿಂದಿನ ರೈಲ್ವೆ ಸ್ಟೇಷನಲ್ಲಿ ಲೈಟಿಂಗ್ ಫೆಸಿಲಿಟಿ ಪ್ಲ್ಯಾಟ್ಫಾರ್ಮಲ್ಲಿ ಅಷ್ಟು ಚೆನ್ನಾಗಿದ್ದಿಲ್ಲ. मेरे को तो घूमने का मन कर रहा है, पर क्या करें। मैं बोल के गया था भैया लोग को आराम से घर में रुकूंगा, जूम में इन करूँगा, 1 दिन लौट के आएगा। ಟ್ರೈನ್ ಸದ್ಯಕ್ಕೆ ರೀಚ್ ಆಗಿದೆ ಕಣಿವೆಹಳ್ಳಿ ಐ ಗೆಸ್. ಸೊ ಬರುವ ಟೈಮು 7:59 PM, 1 ನಿಮಿಷ ಸ್ಟಾಪು, 8 o'clock ಹೊರಟ್ಬಿಡುತ್ತೆ. ಮತ್ತು ಮಾತಾಡೋಕ್ಕೆ ಹೋದರೆ ನಾವಿಲ್ಲಿ ಅಪ್ರಾಕ್ಸಿಮೇಟ್ಲಿ 1 hour ಹಾಫ್ ಆನ್ ಅವರ್ ಡಿಲೇ ಬಂದಿದ್ದೀವಿ. ಸೊ ನೀವು ನೋಡೋಕೆ ಹೋದರೆ ಇಲ್ಲೂ ರೈಲ್ವೆ ಸ್ಟೇಷನಲ್ಲಿ ಬರೀ ಅಲ್ಲಿ ಒಂದು ಚಿಕ್ಕ ರೂಮ್ ಇದೆ. ಸೊ ಅಲ್ಲೊಂದು ಲೈಟ್ ಇದೆ, ಅದಾದಮೇಲೆ ಲೈಟ್ಸೇ ಇಲ್ಲ, ಫುಲ್ಲು ಖಾಲಿಗಿರು. ಮತ್ತು ಏರ್ ಬರ್ತಿದೆಯಲ್ಲ, ಫುಲ್ ಕೂಲ್ ಬ್ರೀಸ್ ಬರ್ತಿದೆ, ಸಕ್ಕದ ಅನಿಸ್ತಿದೆ ಗುರು. ಸಕ್ಕದಂದರೆ ಸಕ್ಕದ ಕೂಲ್ ಬ್ರೀಸ್ ಬರ್ತಿದೆ. ನೀವು ನೋಡೋಕೆ ಹೋದರೆ ಇಲ್ಲಿ ನೋಡಿ ಮೌಂಟೇನ್ಸ್, ಆ್ಯಕ್ಚುಲಿ ಅದು ಫುಲ್ಲು, ಬಟ್ ನೈಟ್ ಆಗಿಬಿಟ್ಟಿದೆ, ಅದಕ್ಕೆ ನಾನು ಅಷ್ಟೊಂದು ಕ್ಲಿಯರಾಗಿ ನಿಮ್ಗೆ ತೋರ್ಸೋಕ್ಕಾಗ್ತಿಲ್ಲ. ಅದು ಫುಲ್ ಮೌಂಟೇನ್ಸ್ ಗುರು. ಡೇಯಲ್ಲಿ ಜರ್ನಿ ನೋಡಬೇಕು ಏನಾಗತ್ತಂತ. ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ಗೆ ನಿಮ್ಮೆಲ್ಲರೂ ಸ್ವಾಗತ. ಸೊ ನಾವು ತಲುಪಿಟ್ಟಿದ್ದೀವಿ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 8:45, ನಾವು ಅಪ್ರಾಕ್ಸಿಮೇಟ್ಲಿ 7 ಮಿನಿಟ್ಸ್ ಡಿಲೇ ಬಂದಿದ್ದೀವಿ, ಅಪ್ರಾಕ್ಸಿಮೇಟ್ಲಿ 8:52ಗೆ. ಸೊ ಕವರಪ್ ಎಲ್ಲ ಮಾಡಿಬಿಟ್ಟು ಸ್ಲ್ಯಾಕ್ ಟೈಮ್ ಕೊಟ್ಟಿದ್ದರು, ಅದರಿಂದನೇ ನಾವು ಆಲ್ಮೋಸ್ಟ್ ಟೈಮಿಗೆ ಬಂದಿದ್ದೀವಿ. ಮಾತಾಡೋಕ್ಕೆ ಹೋದರೆ ಬೆಂಗಳೂರಿಂದ ಇಲ್ಲಿವರೆಗೂ ಕೇವಲ 95 ರೂಪಾಯಿ ನಾವು ಕೊಟ್ಟಿರೋದು. ಎಕ್ಸ್ಪ್ರೆಸ್ ಗಾಡಿ ಇದು,
ಸ್ಟಾಪ್ಸ್ ಎಲ್ಲ ನಿಮ್ಗೆ ಜಾಸ್ತಿ ಕೊಡುತ್ತೆ. ಬಟ್ ಈ ಗಾಡಿ ಬಂದು ಎಕ್ಸ್ಪ್ರೆಸ್ಸು, ಸೊ ನೀವು ಎಕ್ಸ್ಪ್ರೆಸ್ ಟಿಕೆಟ್ ತೊಗೊಬೇಕಾಗತ್ತೆ. ಆರ್ಡಿನರಿ 50 ರೂಪಾಯಿ ಆ್ಯಕ್ಚುಲಿ, ಬಟ್ ಟಿ ಟಿ ಏನಾದರೂ ಚೆಕ್ ಮಾಡೋಕ್ಕೆ ಬಂದರೆ ನೀವು ಸಿಕ್ಕಾಕೊಬೋದು. ಇಲ್ಲಾಂದರೆ 45 ರೂಪಾಯಿ ತಾನೇ, ಅಷ್ಟೇ ತಾನೇ. ಯಾಕಂದರೆ ನೀವು ಸಿಕ್ಕಾಕೊಂಬಿಟ್ರೆ ನಿಮ್ಗೆ 250 ರೂಪಾಯಿ ಫೈನು ಪ್ಲಸ್ ನಿಮಗೆ ಫೇರ್ ಡಿಫ್ರೆನ್ಸು, ಅದು 45 ರೂಪಾಯಿ ಫೇರ್ ಡಿಫ್ರೆನ್ಸ್ ನೀವು ಪೇ ಮಾಡಬೇಕಾಗತ್ತೆ. ಸೊ ಅದ್ರ ಬದಲು 95 ರೂಪೀಸ್ಗೆ ನೀವು ಟಿಕೆಟ್ ತೊಗೊಂಬಿಡಿ. ಸೊ ಇದೇ ನೀವು ನೋಡ್ಬೋದು ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನ್. ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಇದು. ಸ್ವಲ್ಪ ಜನ ಇಲ್ಲಿ ಇಳಿದಿದ್ದಾರೆ. ಮಾತಾಡೋಕ್ಕೆ ಹೋದರೆ ಟ್ರೈನು ನಮ್ಮದು ಹೊರಟಿದ್ದಲ್ಲಿಂದ 3:30ಗೆ ನಾವು ಅಪ್ರಾಕ್ಸಿಮೇಟ್ಲಿ 8:45ಗೆ ನೀವು ಅನ್ಬೋದು, ಲೈಕ್ 9 o'clock ನೀವು ಅನ್ಕೊಬೋದು ನಾವು ರೀಚ್ ಆಗಿದ್ದೀವಿ. ಸೊ 3:30 ಅಂದರೆ 4:30, 5:30, 6:30, 7:30, 8:30. ಸೊ 5 hours, 5.5 hours, 5 hours 15 minutes ನೀವು ಅನ್ಕೊಬೋದು ಇಲ್ಲಿ ರೀಚ್ ಆಗೋಕ್ಕೆ. ಅಪ್ರಾಕ್ಸಿಮೇಟ್ಲಿ 250 ಕಿಲೋಮೀಟರ್ಸ್ ನೀವು ಅನ್ಕೊಬೋದು, 245, 250 ಕಿಲೋಮೀಟರ್ಸು. ಸೊ 3:30ಗೆ ಅಲ್ಲಿ ಹೊರಟದೆ 8:45 ಇಲ್ಲಿ ತಲುಪುವ ಟೈಮು. ಬಟ್ ಇದು ಈವ್ನಿಂಗ್ ಆ್ಯಕ್ಚುಲಿ. ಟೂರಿಸಮ್ ಪ್ರಕಾರ ನೀವು ನೋಡೋಕೆ ಹೋದರೆ ಇದನ್ನು ಮಾರ್ನಿಂಗು ಬೆಂಗಳೂರಿಂದ ಬಿಡಬೇಕಿತ್ತು. ಯಶವಂತಪುರ ಅಥವಾ ಎಲ್ಲಿಂದ ಬೇಕಾದರೂ ಬಿಡ್ಬೋಯಿತ್ತು. KSR ಬೆಂಗಳೂರು ಅಥವಾ ಚಿಕ್ಕಬಾಣಾವರಿಂದನೂ ಇದನ್ನ ಬಿಡ್ಬೋಯಿತ್ತು. ಸೊ ಮಾರ್ನಿಂಗ್ ಟೈಮಲ್ಲಿ ಬಿಡ್ತಿದ್ರೆ ಏನಾಗ್ತಿತ್ತಂದರೆ, ಮಾರ್ನಿಂಗಲ್ಲಿ ಒಂದು ಬೆಳಗ್ಗೆ ಬಿಟ್ಟರೆ ಮಧ್ಯಾಹ್ನ ಬಂದು ತಲುಪ್ತಿತ್ತು. ಅದಾದಮೇಲೆ ಜನಗಳು ರೂಮಲ್ಲಿ ಚೆಕಿಂಗ್ ಮಾಡಿಬಿಟ್ಟು ಆಮೇಲೆ ಅವರು ಸ್ವಲ್ಪ ಆಚೆ ಹೋಗ್ಬೇಕಂದ್ರೆ ಹೋಗ್ಬೋಯಿತ್ತು. ಬಟ್ ಇವಾಗ ಇದಿರೋದು ನೈಟ್ ಟೈಮಲ್ಲಿ. ಟೂರಿಸಮ್ ಪ್ರಕಾರ ಇದು ಸರಿ ಇಲ್ಲ. ಯಾಕಂದರೆ ಇವಾಗ ಮಧ್ಯಾಹ್ನ ಅಲ್ಲಿ ನಾವು ಸಾಯಂಕಾಲ ಹಿಡಿದ್ರೆ ನಾವು ಬಂದು ತಲುಪೋದಿಲ್ಲಿ ರಾತ್ರಿ ಇಲ್ಲಿ ತಲುಪಿದ್ರೆ ನಾವು ರೂಮ್ಸ್ ತೊಗೊಬೇಕಾಗತ್ತೆ. ರೂಮ್ದೊಂದು ಎಕ್ಸ್ಟ್ರಾ ಖರ್ಚಾಗತ್ತೆ. ಸೊ ಅದರಿಂದ ಸ್ವಲ್ಪ ಜನ ಮೇ ಬಿ ಏನು ಅನ್ಕೊತಾರೆ, ನಾವು ಬೆಳಗ್ಗೆ ಲೈಕ್ ರಾತ್ರಿ ಬಸ್ ಹಿಡಿಯೋಣ, ಬೆಳಗ್ಗೆ ಹೋಗಿ ತಲುಪೋಣ, ನಮ್ದು ರೂಮ್ ಕಾಸ್ಟ್ ಮಿಕ್ಕತ್ತೆ. ಗ್ರೂಪಲ್ಲಿ ಬಂದರೆ ಓಕೆ ಪರವಾಗಿಲ್ಲ, ಬಟ್ ಗ್ರೂಪಲ್ಲಿ ಬಂದಿಲ್ಲ ಅಂದರೆ ಅದು ಸ್ವಲ್ಪ ಇಶ್ಯೂ ಆಗುತ್ತೆ. ಸೊ ಇದನ್ನು ಬೆಳಗ್ಗೆ ಬೆಂಗಳೂರಿಂದ ರನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಮತ್ತು ರಿಟರ್ನ್ ಇದ್ರದ್ದು ಮಾರ್ನಿಂಗ್ ಆ್ಯಕ್ಚುಲಿ. ಸೊ ಅದ್ರ ಮಾರ್ನಿಂಗ್ ಬದಲು ಮಧ್ಯಾಹ್ನ ಮಾಡಿದರೆ ಈವ್ನಿಂಗು ಈ ಟೈಮಲ್ಲೇ ಏನಾಗ್ತಿತ್ತು ಗೊತ್ತಾ, ಆವಾಗ ಜನ ಚೆಕ್ಔಟ್ ಮಾಡಿಬಿಟ್ಟು ಒಂದು 11 AM 12 PM ಚೆಕ್ಔಟ್ ಮಾಡಿಬಿಟ್ಟು ಟ್ರೈನ್ ಹಿಡ್ಕೊಂಡ್ಬಿಟ್ಟು ಬೆಂಗಳೂರಿಗೆ ಆರಾಮಾಗಿ ಹೋಗ್ಬೋಯಿತ್ತು. ಸೊ ಇದು ಒಂದು ಕರೆಕ್ಷನ್ ಆಗ್ತಿದ್ರೆ ಚೆನ್ನಾಗಿರ್ತಿತ್ತು. ಟೂರಿಸಮ್ ಬೂಸ್ಟ್ ಆಗ್ತಿತ್ತು ಟ್ರೈನ್ ಜೊತೆ. ಚಿಕ್ಕಮಂಗ್ಳೂರಿಗೆ ಬರೋ ಜನ ಜಾಸ್ತಿ ಆಗ್ತಿದ್ರು. ಸರಿ, ಮತ್ತು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಚಿಕ್ಕಮಂಗ್ಳೂರಿಂದ ಕದೂರಿಂದ ಚಿಕ್ಕಮಂಗ್ಳೂರವರೆಗೂ ನಾನು ಜಾಸ್ತಿ ಏನೂ ತೋರಿಸಿಲ್ಲ. ಇನ್ನೊಂದು ಜರ್ನಿ ಮಾಡೋಣ. ಮಾನ್ಸೂನಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ ನಾನು, ರುದ್ರಾಬಾಯಿ, ಹಿಮಾಂಶು ಬಾಯಿ. ಸೊ ಮಾನ್ಸೂನಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಮಾನ್ಸೂನಲ್ಲಿ ನಿಮಗೆ ತೋರಿಸೋಣ. ಬಟ್ ಜರ್ನಿ ಮಾತ್ರ ಸಕ್ಕತ್ತಾಗಿರುತ್ತೆ. ಆರಾಮಾಗಿ ಎಂಜಾಯ್ ಮಾಡ್ಕೊಂಬರ್ತೀರಾ. ಎಕ್ಸ್ಪ್ರೆಸ್ ಗಾಡಿ ಸ್ಪೀಡಲ್ಲಿ ಬರುತ್ತೆ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಕಮ್ಯುನಿಟಿ ಪೋಲ್ ಹಾಕಿದೆ. ಸೊ ಸುಮಾರು ಜನ ಮೈಸೂರು ಬೆಳಗಾವಿ ಧಾರವಾಡವರೆಗೂ ಮೊದಲಿತ್ತು. ಆ ಟ್ರೈನ್ ಮಾಡೋಕ್ಕೆಲ್ರಿ ವಯಾ ಹಾಸನು. ಟಿಕೆಟ್ ಎಲ್ಲ ಬುಕ್ ಮಾಡಿದೆ. ಬಟ್ ಪಂಬನ್ ಬ್ರಿಡ್ಜ್ದು ಇನಾಗ್ರೇಷನ್ ಬಂದುಬಿಟ್ಟಿತ್ತು. ನಾನು ಮೈಸೂರುವರೆಗೂ ರೀಚ್ ಆಗಿದೆ. 1-2 hours ಮುಂಚೆ ನಾನು ಮೈಸೂರಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಂದ ನಾನು ಮಧುರೈಗೆ ಹೋದೆ. ಅಲ್ಲಿಂದ ಪಂಬನ್ ಬ್ರಿಡ್ಜ್ ಇನಾಗ್ರೇಷನ್ ಕವರ್ ಮಾಡೋಕ್ಕೆ ಹೋಗಿದ್ದೆ. ಸೊ ನಿಮಗೆ ನಂಬಿಕೆ ಇಲ್ಲ ಅಂದರೆ ಇಲ್ಲಿ ನಾನು ಒಂದು ಸ್ಕ್ರೀನ್ಶಾಟ್ ಆಗಿರ್ತೀನಿ ಫುಲ್ ಪ್ರೂಫ್ ಜೊತೆ, ನೋಡ್ಕೊಂಬಿಡಿ. ಸೊ ಅದರಿಂದ ಅದು ಕವರ್ ಮಾಡೋಕ್ಕಾಗಿದೆ. ನನ್ನ ಟಿಕೆಟ್ ಪ್ರೈಸು ಅದು ವೇಸ್ಟ್ ಆಯಿತು. ಯಾಕಂದರೆ ಚಾರ್ಜ್ ಪ್ರಿಪ್ರೇಷನ್ 4 hours ಬಿಫೋರು, ನಾನು 2 hours ಬಿಫೋರು ನಮ್ಮ ಪ್ಲ್ಯಾನ್ ಚೇಂಜ್ ಆಗಿದ್ದು. ಸೊ ಇದೇ ಹೇಳಿ ನಾನು ಮುಗಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.